ಹಲೋ. ಹೇಳೋ ಬೇಗ, ಏನೋ ವಿಷಯ, ನಂಗೆ ಸ್ವಲ್ಪ ಅರ್ಜೆಂಟ್ ಐತೆ, ಹೇಳೋ ಬೇಗ. ಅರ್ಜೆಂಟ್ ಆದ್ರೆ ಬಾತ್ರೂಮ್ಗೆ ಹೋಗು. ಶೂಟ್ ಹಾಕ್ಬೇಡ, ಏನ್ ವಿಷಯ ಹೇಳಲಿ. ಒಂದ್ ಊರಲ್ಲಿ ಒಂದ್ ಕೋಳಿ ಇತ್ತಂತೆ. ಕೋಳಿನ ತಕ್ ತಿಕ್ಕಿಡ್ಕೊ, ನನ್ಗೇನ್ ಹೇಳ್ತೀಯ? ಕೇಳಪ್ಪ, ಇದೇವಿ ಇಂಪಾರ್ಟೆಂಟ್, ನಿನ್ ಲೈಫ್ ಅಲ್ಲಿ ಮುಂದೆ ಯೂಸ್ ಆಗುತ್ತೆ. ಏನ್ ಹೇಳಿ, ಬೇಗ ಆಯ್ತು. ಒಂದ್ ಊರಲ್ಲಿ ಒಂದ್ ಕೋಳಿ ಇತ್ತಂತೆ. ಅದಕ್ಕೆ ತೆರಿಯಕ್ಕೇನು ಕೆಲಸ ಇಲ್ವಂತೆ. ಅದೆಲ್ಲ ಗೊತ್ತು, ಮುಂದೆ ಹೇಳಲಿ. ಆ ಕೋಳಿ ನಿಂತಾನೆ ಹೆವಿ ಮಿಂಡ್ರಿ ಹುಟ್ಟಿದ್ದು. ಅದ್ರ ಓನರ್ಗೆ ದಿನಾ ರೋದನೆ ಕೊಡೋದಂತೆ. ಅದಕ್ಕೆ ಓನರ್ ಒಂದ್ ದಿವಸ ಅದನ್ನ ಬುಟ್ಟಿಲ್ ಹಾಕ್ಬಿಟ್ಟು ಕ್ಲೋಸ್ ಮಾಡ್ಬಿಟ್ನಂತೆ. ಆದ್ರೆ ಕೋಳಿ ಹೆವಿ ಮಿಂಡ್ರಿ ಹುಟ್ಟಿದ್ದು ಹಿಂದೆಯಿಂದ ತಪ್ಪಿಸ್ಕೊಂಡ್ಬಿಡ್ತು. ಆಮೇಲೆ ಈ ಸಲ ಒಂದ್ ಕಬ್ನದ್ ಕೇಜಲ್ ಕೂಡ ಹಾಕ್ಬಿಟ್ಟು ಬೀಗ ಹಾಕ್ಬಿಟ್ನಂತೆ. ಆದ್ರೆ ಕೋಳಿ ಮತ್ತೆ ಮಿಂಡ್ರಿ ಹುಟ್ಟಿದ್ದು ಈ ಸಲನು ಹಿಂದೆಯಿಂದ ತಪ್ಪಿಸ್ಕೊಂಡ್ಬಿಡ್ತು. ಅದಕ್ ನಾನೇನೋ ಮಾಡ್ಲಿ, ನೀನ್ ಕೇಳಿಸ್ಕೋ. ಈ ಸಲ ಓನರ್ಗೆ ಫುಲ್ ಕೋಪ ಬಂದ್ಬಿಡ್ತು. ಆ ಕೋಪಕ್ಕೆ ಅರ್ಧ ಕಟ್ ಮಾಡ್ಕೊಂಡ್ ಚಿಕನ್ ತಂದೂರಿ ಮಾಡ್ಕೊಂಡ್ ತಿನ್ಕೊಂಬಿಟ್ಟ. ಈ ಸಲ ತಪ್ಪಿಸ್ಕೊಳಕ್ ಚಾನ್ಸೇ ಇಲ್ಲ. ಆದ್ರೆ ಕೋಳಿ ಮಿಂಡ್ರಿ ಹುಟ್ಟಿದ್ದು ಬೆಳಗ್ಗೆ ಬಾತ್ರೂಮ್ ಹೋದಾಗ ಹಿಂದೆಯಿಂದ ತಪ್ಪಿಸ್ಕೊಂಡ್ಬಿಡ್ತು. ಅದಕ್ ನಾನೇನೋ ಮಾಡ್ಲಿ, ಲಾಸ್ಟ್ ಅಲ್ಲಿ ತಪ್ಪಿಸ್ಕೊಂತಲ್ಲ ಕೋಳಿ, ಅದೇ ಭಯ ಹಾಕೊಂಡ್ಬಿಡು. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಅವ್ರ ಅಪ್ಪಂಗ್ ಕೊಟ್ಟಾರ ಅವ್ರ